ಜೀವನದಲ್ಲಿ ನಾವು ಅನ್ಕೊಂಡಂಗೆ ಒಂದು ಒಳ್ಳೆ ಫ್ಯಾಮಿಲಿ, ಒಳ್ಳೆ ಗಂಡ, ಒಳ್ಳೆ ಜಾಬ್, ಒಳ್ಳೆ ಮನೆ, ಹಾಗೆ ಒಳ್ಳೆ ಫ್ರೆಂಡ್ಸ್ ಎಲ್ಲರೂ ಸಿಕ್ಕರೂ ಕೂಡ ನಮ್ಮ ಲೈಫಲ್ಲಿ ನಾವು 100% ಖುಷಿಯಾಗಿರೋಕ್ಕಾಗಲ್ಲ. ಅಂಟಿಲ್ ಆರ್ ಅನ್ಲೆಸ್ ನಾವು ನಮ್ಮ ಬಗ್ಗೆ, ನಾವು ನಮ್ಮಲ್ಲಿ ನಮ್ಮ ಬಗ್ಗೆ ನಮಗೆ ಪ್ರೀತಿ ಇಲ್ಲ ಅಂತಂದರೆ ನಾವು ಖುಷಿಯಿಂದ ಇರೋಕ್ಕಾಗಲ್ಲ. ನಮ್ಮ ಸುತ್ತಮುತ್ತ ಇರೋರು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದರು, ನಮ್ಮ ಸುತ್ತಮುತ್ತ ಇರೋರು ನಮ್ಮನ್ನು ಎಷ್ಟು ಪಾಸಿಟಿವಿಂದ ನೋಡಿಕೊಂಡ್ರು ಕೂಡ ನಾವು ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ಫೀಲ್ ಮಾಡಲಿಲ್ಲ ಅಂತ ಅಂದರೆ ನಮ್ಮನ್ನು ಯಾರೂ ಖುಷಿಪಡಿಸೋಕ್ಕಾಗಲ್ಲ. ಹಾಗೆ ಇವತ್ತು ರಜೆ ಇದ್ದಿದ್ದರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಇದೆ. ಹಾಗೆ 4 ಗಂಟೆಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ನನ್ನ ಸ್ಟೆಪ್ಸ್ ಕೌಂಟ್ ಕೂಡ ಕಂಪ್ಲೀಟ್ ಮಾಡಿದ್ರಾಯ್ತು ಅಂತ ಹೋದಾಗ ನನಗಾಗಿದ್ದ ಅನುಭವನೇ ಬೇರೆ. ಅಲ್ಲಿ ಎಷ್ಟೊಂದು ಚಿಕ್ಕ ಮಕ್ಕಳು ಬಂದರು ಆಟ ಆಡ್ತಾ ಇದ್ರು. ಎಷ್ಟೊಂದು ಜನ ಅಜ್ಜ ಅಜ್ಜಿಗಳು ಬಂದು, ಅಪ್ಪ ಅಮ್ಮ ಬಂದು ಮಕ್ಕಳನ್ನೆಲ್ಲ ಆಟ ಆಡಿಸ್ತಾ ಇದ್ರು. ಅವನ್ನೆಲ್ಲ ನೋಡಿದಾಗ ಲೈಫ್ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ನಾವೇನಕ್ಕೆ ಇಷ್ಟೊಂದು ನಮ್ಮ ಲೈಫ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಹಾಗೆ ಆ ದೇವರು ನಮಗೆ ಒಂದು ಒಳ್ಳೆ ಜೀವನನ ಕೊಟ್ಟಾಗ ನಾವೇನಕ್ಕೆ ಖುಷಿಯಾಗಿರೋಕ್ಕೆ ರೆಫ್ಯೂಸ್ ಮಾಡ್ತಾ ಇದ್ದೀವಿ. ಜಸ್ಟ್ ಬಿಕಾಸ್ ನಾವು ದಪ್ಪ ಇದ್ದೀವಿ, ಜಸ್ಟ್ ಬಿಕಾಸ್ ನಾವು ಸಣ್ಣಗಾಗ್ತಾ ಇಲ್ಲ, ಅಥವಾ ನಮ್ಮ ಲೈಫ್ ಪರ್ಫೆಕ್ಟ್ ಇಲ್ಲ, ಅಥವಾ ನಮ್ಮ ಬಾಡಿ ಪರ್ಫೆಕ್ಟ್ ಇಲ್ಲ ಅನ್ನೋಂಥ ಕೆಲವೊಂದು ಇನ್ಸೆಕ್ಯೂರಿಟೀಸಿಂದ ನಾವು ನಮ್ಮ ಲೈಫ್ನ ಖುಷಿಯಿಂದ ಲೀಡ್ ಮಾಡೋದನ್ನೇ ಮರಿತಾ ಇದ್ದೀನಿ ಅಂತ ಅನಿಸುತ್ತೆ. ನೋ ಬಡಿ ಈಸ್ ಪರ್ಫೆಕ್ಟ್, ಎವ್ರಿ ಒನ್ ಹ್ಯಾಸ್ ಇನ್ಸೆಕ್ಯೂರಿಟೀಸ್. ಸೊ ನಾವು ಕೂಡ ಇನ್ಮೇಲೆ ಆದಷ್ಟು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಆ ದೇವರು ಕೊಟ್ಟಿರುವಂತಹ ಒಂದು ಲೈಫನ್ನು ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡೋಣ. ಹಾಗೆ ನಾವು ಹೆಲ್ದಿ ಆಗೋಕ್ಕೆ, ನಮ್ಮ ಜೀವನನ ನಾವು ಆದಷ್ಟು ಖುಷಿಯಿಂದ ನಡೆಸೋಕ್ಕೆ ನಾವು ಸಣ್ಣ ಆಗಬೇಕು, ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು, ನಮ್ಮ ಸುತ್ತಮುತ್ತ ಇರೋರನ್ನು ಕೂಡ ನಾವು ಖುಷಿಯಿಂದ ನೋಡ್ಕೋಬೇಕು ಅನ್ನೋವಂತಹ ಒಂದು ಥಾಟ್ನ ಇಟ್ಕೊಂಡು ಈ ವೇಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಕೂಡ ನಾನು ಹೋಗ್ಬಿಟ್ಟು ಖುಷಿಯಿಂದ 10,000 ಹೆಜ್ಜೆನ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.